ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾವೇರಿ ಮೇಕೆದಾಟಿನ ಸವಾಲು ಈಗ ಎದುರಾಗಿದೆ. ಒಂದು ಕಡೆಗೆ ಅವರು ಸಚಿವ ಸಂಪುಟದ ವಿಸ್ತರಣೆಯ ಒತ್ತಡದಲ್ಲಿದ್ದಾರೆ, ಆ ಟೆನ್ಷನ್ನಲ್ಲಿದ್ದಾರೆ. ಇದರ ನಡುವೆ ಸಿಎಂಗೆ ಕಾವೇರಿಯ ಟೆನ್ಷನ್ ಕೂಡ ಶುರುವಾಗಿದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆದೇಶ ಬಂದಿರುವ ಬೆನ್ನಲ್ಲೇ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ಕಿಚ್ಚಿನ ನಡುವೆಯೇ ಇವತ್ತು ಮತ್ತೊಂದು ಕಡೆಗೆ ಮೇಕೆದಾಟು ಯೋಜನೆಯ ಟೆನ್ಷನ್ ಕೂಡ ಕಾಡ್ತಾ ಇದೆ. ಮೇಕೆದಾಟು ವಿಚಾರಕ್ಕೂ ಕೂಡ ವಿಜಯ್ ಅಡ್ಡಗಾಲನ್ನು ಹಾಕಿರುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ ಡಬಲ್ ಸವಾಲಾಗಿದೆ, ಡಬಲ್ ಟೆನ್ಷನ್ ಅನ್ನು ಕೊಡ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಮಧ್ಯಪ್ರವೇಶಿಸಬೇಕು ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒತ್ತಾಯವನ್ನು ಮಾಡಿದ್ದಾರೆ. ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಮೊರೆ ಹೋಗಿ ಅವರ ಜೊತೆಯಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ಒತ್ತಡ, ಆ ಟೆನ್ಷನ್ನು, ಮತ್ತೊಂದೆಡೆ ಕಾವೇರಿ ವಿಚಾರ, ಈಗ ಮೇಕೆದಾಟಿನ ವಿಚಾರ. ಕಾವೇರಿ ವಿಚಾರದಲ್ಲೂ ಕೂಡ ಕರ್ನಾಟಕದಲ್ಲಿ ಬರಗಾಲ ಇದೆ ಅಂದರೆ ನಮಗದೆಲ್ಲ ಗೊತ್ತಿಲ್ಲ, ನಮ್ಮ ನೀರು ಬೇಕು ಅನ್ನೋ ಧೋರಣೆ ತಮಿಳುನಾಡಿನದ್ದು. ಇದೀಗ ಮೇಕೆದಾಟು ಯೋಜನೆಗೂ ಕೂಡ ಅಡ್ಡಗಾಲನ್ನು ಹಾಕ್ತಾ ಇದೆ. ಹೀಗಾಗಿ ಸಿಎಂಗೆ ಡಬಲ್ ಟೆನ್ಷನ್. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಡಬಲ್ ಟೆನ್ಷನ್, ಡಬಲ್ ಅಲ್ಲ ಆ್ಯಕ್ಚುಲಿ ಇದು ಟ್ರಿಪಲ್ ಟೆನ್ಷನ್ ಅನ್ಸುತ್ತೆ. ಯಾಕೆಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಅಷ್ಟೇ ಇರೋದ್ರಿಂದ. ಅದರ ಜೊತೆಗೆ ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿನ ಖ್ಯಾತೆ. ಹರೀಶ್, ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಈಗ ಕಾವೇರಿ ಮತ್ತೆ ಮೇಕೆದಾಟು ಹೋರಾಟದ ಒಂದು ಟೆನ್ಷನ್ ಕೂಡ ಈಗ ಎದುರಾದಂತೆ ಕಾಣಿಸ್ತಾ ಇದೆ. ಸೊ ಒಂದು CWRC ಅವರು ಈಗ ಒಂದು ಆದೇಶವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತ ಆದೇಶ ಹೊರಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿ ಹೋರಾಟಗಳು ಕೂಡ ಹೆಚ್ಚಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಒಂದ್ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಬಿಡಬಾರ್ದು ಅನ್ನುವಂತ ಆಗ್ರಹಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಕಾವೇರಿ ಕೊಳ್ಳದ ರೈತರು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ, ಬಸ್ಗಳನ್ನ ತಡೀತಾ ಇದ್ದಾರೆ. ಸೊ ಒಂದು ಹೋರಾಟದ ಕಿಚ್ಚು ಈಗ ತೀವ್ರ ಸ್ವರೂಪ ಕೂಡ ಪಡ್ಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಮಗದೊಂದ್ ಕಡೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂಗೆ ಕೂಡ ಈಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಪ್ರಧಾನಿಗಳು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂಗೆ ಬೇರೆ ರಾಜ್ಯಗಳ ಅನುಮತಿ ಪಡೆಯಬೇಕಿಲ್ಲ ಅನ್ನುವಂತಹ ಒಂದು ಉತ್ತರ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪವನ್ನು ಕೂಡ ತಮಿಳುನಾಡು ವ್ಯಕ್ತಪಡಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸೊ ಪರಸ್ಪರ ಎರಡೂ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಒಂದು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೆಲ್ಲವೂ ಕೂಡ ಸುಖಾಂತರ ಆಯಿತು. ಸೊ ಹಾಗಾಗಿ ಅದು ಬಗೆಹರಿದಿದೆ ಅನ್ನುವಂತ ನಿಟ್ಟಿನಲ್ಲಿ ನಿಟ್ಟುಸಿರು ಬಿಡುವಂತಹ ಸಂದರ್ಭದಲ್ಲಿ ಈಗ ಪತ್ರ ಬರೆದಿರುವಂತದ್ದು ತಮಿಳುನಾಡು ಮುಖ್ಯಮಂತ್ರಿಗಳು ಒಂದಷ್ಟು ಕರ್ನಾಟಕಕ್ಕೆ ಒಂದು ಆತಂಕ ಕೂಡ ಸೃಷ್ಟಿ ಮಾಡಿದಂತೆ ಕಾಣಿಸ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಮೇಕೆದಾಟು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಬಿಗಿಪಟ್ಟ ನೀಡಿದರು. ಸೊ ಈಗ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಸೊ ಮೈತ್ರಿ ಪಕ್ಷದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ತಮಿಳುನಾಡಲ್ಲಿ, ಅವರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನುವಂತ ಸವಾಲು ಕೂಡ ಈಗ ಎದುರಾಗಿದೆ. ಜೊತೆಗೆ ಈಗ ಕಾವೇರಿ ಕಿಚ್ಚು ತೀವ್ರ ಸ್ವರೂಪ ಪಡ್ಕೊಳ್ತಿರುವಂತಹ ಹಿನ್ನೆಲೆಯಲ್ಲಿ ಆ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಒಂದು ಸಭೆಯನ್ನು ಕೂಡ ಈಗ ದೆಹಲಿಯಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿ ಅದಕ್ಕೆ ಮೇಲ್ಮನವಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಕಾವೇರಿ ಕೊಳ್ಳದ ಹೋರಾಟಗಾರರು ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿ ದೆಹಲಿಯಲ್ಲಿ ಉಳ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯ ಟೆನ್ಷನ್ ನಲ್ಲಿ ಇದ್ದಾರೆ. ಮಗದೊಂದ್ ಕಡೆ ಕಾವೇರಿ ಹೋರಾಟದ ಕಿಚ್ಚಿನ ಒತ್ತಡ, ಇನ್ನೊಂದು ಮೇಕೆದಾಟಿನ ಒಂದು ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಟೆನ್ಷನ್ ಕೂಡ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಟೆನ್ಷನ್ ಅಂದ್ರೆ ಒತ್ತಡಕ್ಕೆ ಸಿಲುಕಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಜಟಿಲ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.